ಹ್ಯಾಪಿ ಬರ್ಡೇ ಟು ಬೆಣ್ಣೆಗೂ ಇದು ಕೊಡ್ಬೇಡ ಮ್ಯಾ ಕ್ರೀಮು ಇನ್ನು ಸ್ವಲ್ಪ ಕೊಡಮ್ಮ ಜಾಸ್ತಿ ಕೊಡ್ಬೇಡ ಅಷ್ಟು ಬೇಡ ಅಜ್ಜಿ ಕೊಡು ಚಾರಿಕ ತೋತೀಸ್ ಮಮ್ಮಿ ಏ ನಾನ್ ಕಣ ನಿಮ್ಮಮ್ಮ ತಿನ್ನಿಸ್ಕೋ ಬಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಬರ್ಡೇ ವ್ಲಾಗನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬಟ್ ಲೇಟಾಗಿ ಅಷ್ಟೇ. ಮನೆಯವರೆಲ್ಲ ನನ್ನ ಬರ್ಡೇನ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರು ಅಂತ ಈ ವಿಡಿಯೋನಲ್ಲಿ ನೀವು ನೋಡ್ಬೋದು. ಸೊ ಇದಂತೂ ಲೇಟ್ ನೈಟಲ್ಲೇ ನಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಎಲ್ಲರೂ ಕೆಲಸದಿಂದ ಬರಬೇಕು, ಸೊ ಹಾಗಾಗಿ ಲೇಟಾಗಿ ಬರ್ಡೇ ಸ್ಟಾರ್ಟ್ ಮಾಡಿದ್ದು. Happy birthday to you. Happy birthday to you. Happy birthday to you, Chaitra. Happy birthday to you. ನನ್ನ ಮಗ ಅಂತೂ ಕೇಕ್ ಕಟ್ ಮಾಡೋದಕ್ಕೆ ಕಾಯ್ತಾ ಇದ್ದ, ಬಟ್ ಅವನೇ ಕಟ್ ಮಾಡಬೇಕು ಅಂತ ಅವನಿಗೆ ಇಷ್ಟ. ಯಾರ್ದು ಬರ್ಡೇ ಆ್ಯನಿವರ್ಸರಿ ಆ ಥರ ಎಲ್ಲ ಏನೇ ಸೆಲೆಬ್ರೇಷನ್ ಆದರೂ ಅವ್ನು ಕೇಕ್ ಕಟ್ ಮಾಡಬೇಕು ಅಂತ ಇಷ್ಟಪಡ್ತಾನೆ. ಹಾಗೆ ಇದು ಬ್ಲಾಸ್ಟರ್ಸ್ ತಂದಿದ್ರು, ಅದನ್ನು ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಿದ್ವಿ. ಅಯ್ಯೋ ಅದನ್ನೆಲ್ಲ ಚಿನ್ನಮಿಣ ಥರ ಇರುತ್ತೆ ಸಣ್ಣ ಸಣ್ಣಗೆ, ಅದು ಕ್ಲೀನ್ ಮಾಡೋಕ್ಕಾಗಲ್ಲ, ಲಾಸ್ಟಿಗೆ ನೋಡೋಣ ಅಂತ ಅಂದ್ಬಿಟ್ಟು ಹಂಗೆ ಡಿಸೈಡ್ ಮಾಡಿ ಈಗ ಕ್ಯಾಂಡಲ್ಸ್ ಎಲ್ಲ ಬ್ಲೋ ಆಫ್ ಮಾಡ್ತಿದ್ದೆ. ಅದಕ್ಕೆ ನಮ್ಮಮ್ಮ ಕ್ಯಾಂಡಲ್ಸ್ ಎಲ್ಲ ಬ್ಲೋ ಆಫ್ ಮಾಡಬಾರ್ದು ಹಂಗೆ ಅಂತ ಅಂತಿದ್ರು. ಬಟ್ ನನಗೆ ಅದು ಇಷ್ಟ ಆ್ಯಕ್ಚುಲಿ ಥರದ್ದೆಲ್ಲ ಸೆಲೆಬ್ರೇಷನ್ ಮಾಡಿದಾಗ. ನೀವೆಲ್ಲ ನೋಡಿರ್ತೀರಲ್ಲ ತುಂಬ ಜನ ಬ್ಲೋ ಆಫ್ ಮಾಡೋದು, ಸೊ ಹಾಗಾಗಿ ಆ ಥರದ್ದನ್ನು ಮಾಡಿದೆ. ಇಟ್ಸ್ ಓಕೆ, ನನಗಂತೂ ಅದು ಖುಷಿ ಆ ಥರ ಮಾಡೋದು. ಹಾಗೆ ನನ್ನ ಮಗ ನಾನು ಕೇಕ್ ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ಕೊಂಡು ಬಂದ. ಅಜ್ಜಿ ಕೊಡು ಚಾರುಕ್. ತೋತೀಸ್ ಮಮ್ಮಿ ಏ ನಾನ್ ಕಣ ನಿಮ್ಮಮ್ಮ ತಿನ್ನಿಸ್ಕೋ. ಬಾರಿ ಬೇಡ. ಎಲ್ಲರೂ ಅಮ್ಮ ಅಮ್ಮ ಅಂತಲೇ ಕರೀತಾನೆ ಅವನು. ನನ್ನ ತಂಗಿಗೂ ಆಗಲಿ ಮತ್ತು ನಮ್ಮ ಅಮ್ಮಂಗೂ ಆಗಲಿ ಅಜ್ಜಿ ಅನ್ನೋದಕ್ಕಿಂತ ಅಷ್ಟು ಬರಲ್ಲ. ಒಂದೊಂದು ಸತಿ ನನ್ನ ತಂಗಿಗೆ ಅಕ್ಕ ಅಕ್ಕ ಅಂತಲೂ ಕರೀತಾನೆ. ಸೊ ಎಲ್ಲ ಸ್ವಲ್ಪ ಮಿಕ್ಸು ಆ ಥರ ಮಾತಾಡೋದು ಸ್ವಲ್ಪ ಅವನು. ಹಾಗಾಗಿ ಅಮ್ಮಂಗೆ ತಿನ್ನಿಸು ಅಂತ ಅಂದರೆ ನಮ್ಮ ಅಮ್ಮಂಗೆ ಹೋಗಿ ತಿನ್ನಿಸ್ತೀನಿ ಕನ್ಫ್ಯೂಷನ್ ಆಗಿ. ಅದಾದಮೇಲೆ ಎಲ್ಲರೂ ಕೇಕ್ ಒಬ್ಬೊಬ್ಬರೇ ತಿನ್ಸೋದಕ್ಕೆ ಬಂದರು. ಆಮೇಲೆ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ನನ್ನ ಬರ್ಡೇಗೆ ಏನು ಗಿಫ್ಟ್ಸ್ ಬಂತು ಅಂತ ಅಂದರೆ ನನ್ನ ತಂಗಿ ಪಲ್ಮನಾಸ್ದು ಏನು ನಾನು ಹಾಕ್ಕೊಂಡಿದ್ದೀನಿ, ವೇರ್ ಮಾಡಿದ್ದೀನಿ, ಅದು ಚೈನ್ ಸೆಟ್ ಇದೆಯಲ್ಲ ಅದನ್ನು ಗಿಫ್ಟ್ ಮಾಡಿದ್ಲು. ನಮ್ಮಮ್ಮ ಡ್ರೆಸ್ ಕೊಡಿಸಿದ್ರು. ಸೊ ನನ್ನ ಹಸ್ಬೆಂಡು ಪಾರ್ಟಿದು ಕೇಕ್ ಅರೇಂಜ್ ಮಾಡಿದರು. ಸೊ ಇದಾಗಿತ್ತು ಒಂದು ಪುಟ್ಟ ಸೆಲೆಬ್ರೇಷನ್ ಮಾಡ್ಬೋದು. ನೀನ್ ತಿನ್ಸ್ಲೇ ಇಲ್ವಲ್ಲ ಚಾರ್ವಿಕು. ಅಯ್ಯೋ ಮಮ್ಮಿ ತಿನ್ಸು. ಕೇಕ್ ಎಲ್ಲ ತುಳಿತಾ ಇದೆಯಾ? ತಗೋ ಮಮ್ಮಿ ತಿನ್ಸು. ಚಲ್ಬಿಟ್ಟ ಲಬಕ್ ಅಂತ ತಿನ್ಸೋರೆಲ್ಲ ತಿನ್ಸೋದು. ಏ ಕೊಡ್ಬೇಡ ಜಾಸ್ತಿ, ಸಾಕು ತಗೊಳ ಸಾಕಣಮ್ಮ. ಅದ್ರೊಳಗೆ ಅರ್ಧ ಓಡು ಓಡು ಈಗ ಬಾರೆ ಹೋಗು ಕಡೆ ಕಣ ಬಿಡು. ಹೋಗು ಹೋಗು ನೀನು.
ತಿನ್ಸ್ಕೊಳ್ಳ ಅವನು ತಿನ್ನಿಸ್ತಾನೆ. ಏ ಅಡ್ಡ ಬರ್ತಾ ಇದೀವಿ ಚಾರ್ವಿಕ್ ನೀನು. ಸಾರಿ ಅವನು ಕುತ್ಕೊಂಡು ತಿನ್ಸ್ಬೇಕಂತೆ. ಹತ್ರ ಬರೇ ಹತ್ರ ಬಂದ್ ಮಾಡೆ ಮಮ್ಮಿ ವಿಚಾರು ನೀನು ಹಿಡ್ಕೊಳಕ್ ಬಿಡಿ ಸಾಕು. ಕೇಕ್ ಕಟ್ಟಿಂಗ್ ಆದಮೇಲೆ ಸ್ವಲ್ಪ ಫೋಟೋ ಶೂಟ್ಸು ಆ ಥರದ್ದೆಲ್ಲ ಮಾಡಿಕೊಂಡು ಮತ್ತು ಬ್ಲಾಸ್ಟಿಂದ ಏನಿತ್ತು ಅದೊಂದು ರೀಲ್ಸ್ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಸ್ಲೋ ಮೋಷನ್ ಇದರಲ್ಲಿ ಮಾಡಿದ್ದು ತುಂಬಾ ಚೆನ್ನಾಗಿ ಎಲ್ಲ ಆಯಿತು ಬರ್ಡೇ ಸೆಲೆಬ್ರೇಷನ್. ಮತ್ತು ಆವತ್ತಿನ ದಿವಸ ನಾವು ಮೇಲೆ ಹೋಗಿದ್ವಿ, ಏನಕ್ಕೋ ಸಮ್ ರೀಸನ್ ಅನಿಸುತ್ತೆ. ಟೆರೆಸ್ ಮೇಲೆ ಹೋಗಿದ್ದಾಗ ಎಲ್ಲರೂ ಫೈರ್ ಕ್ರ್ಯಾಕ್ಸ್ ಇದು ಮಾಡ್ತಾಯಿದ್ರು, ಏನಂತಾರೆ ರಾಕೆಟ್ಸ್ ಅದನ್ನೆಲ್ಲ. ನನ್ನ ಬರ್ಡೇಗೆ ಅದೇ ಮಾಡಿಸ್ದಂಗೆ ಅನಿಸ್ತಾ ಇದೆ, ಯಾರೋ ಮಾಡಿಸ್ದಂಗೆ ಯೂನಿವರ್ಸ್ ಅಂತ ಅನ್ನಿಸ್ತು ನನಗಂತೂ ಅಲ್ವಾ. ನನಗಂತೂ ಇದು ತುಂಬಾ ಇಷ್ಟ, 7 ಶಾರ್ಟ್ಸ್ ಆ ಥರದ್ದೆಲ್ಲ ರಾಕೆಟ್ಸ್ ಎಲ್ಲ ಅದು ನೋಡೋದಕ್ಕೆ ಎಂಜಾಯ್ ಮಾಡೋದಕ್ಕೆ ಚಿಕ್ಕ ವಯಸ್ಸಿಂದನೂ ನಂಗೆ ಸಖತ್ ಇಷ್ಟ. ಈ ಯೂನಿವರ್ಸೇ ನನಗೊಂದು ಇದೊಂದು ಸ್ಪೆಷಲ್ ಗಿಫ್ಟ್ ಅಂತ ಅನ್ನಿಸ್ತು ನನಗಂತೂ ಅವತ್ತು ಬರ್ಡೇಗೆ. ಸೊ ಇದಾಗಿತ್ತು ನನ್ನ ಪುಟ್ಟ ಕ್ಯೂಟ್ ಲಿಟಲ್ ಬರ್ಡೇ 2026 ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.